ನೋಡಿ, ಈಗ ಜನ ಈ ಗ್ಯಾರಂಟಿ ವಿಚಾರವಾಗಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಇವತ್ತಿನಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಜನ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅವತ್ತು ದೊಡ್ಡ ವೇದಿಕೆ ಮಾಡಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡುವಾಗ ಏನ್ ಹೇಳಿದ್ರು? ಎಲ್ಲರಿಗೂ ಫ್ರೀ, ಎಲ್ಲರಿಗೂ ಫ್ರೀ, ಪಾಟೀಲ್ರೇ ನಿಮಗೂ ಫ್ರೀ, ಶಿವಲಿಂಗೇಗೌಡ್ರೆ ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. ಈಗ ಫಿಲ್ಟರ್ ಫಿಲ್ಟರ್ ಫಿಲ್ಟರ್. ಈಗ ಗ್ಯಾರಂಟಿಗಳಿಗೆ ಪರಿಷ್ಕರಣೆ ಶುರು. ಯಾವ ರೀತಿ ಪರಿಷ್ಕರಣೆ? ಗೃಹ ಜ್ಯೋತಿ, ಫ್ರೀ ಕರೆಂಟ್ ಬೇಕು ಅಂದ್ರೆ ನೀವು ನಿಮ್ಮ ಜಾತಿಯನ್ನ ಹೇಳಬೇಕು, ಇಲ್ಲ ಅಂತಂದ್ರೆ ಕಟ್. ಈ ರೀತಿ ಆಗ್ತಾ ಇದೆಯಾ ಅಂತ ಜನ ಈಗ ಸರ್ಕಾರವನ್ನ ಬೈಕೋತಿದ್ದಾರೆ. ಯಾವತ್ತೂ ಇಲ್ಲದ ಈ ಜಾತಿ ಕಾಲಂ ಇವತ್ತ್ಯಾಕೆ ಬಂತು? ಯಾವತ್ತೂ ಇಲ್ಲದ ಆದಾಯ ಕಾಲಂ ಇವತ್ತ್ಯಾಕೆ ಬಂತು? ಅರ್ಜಿಯಲ್ಲಿ ಕರೆಂಟ್ ಫ್ರೀ ಮಾಡಿ ಅಂದ್ರೆ ಜಾತಿ ಹೇಳಿ ಅಂತಿದ್ದಾರೆ. ಸರ್ಕಾರ ಗ್ಯಾರಂಟಿಗೆ ಜಾತಿ ಕೇಳ್ತಾ ಇರೋದು ಯಾಕೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರೆ, ಫ್ರೀ ಕರೆಂಟ್ಗೂ ಜಾತಿಗೂ ಏನ್ರಿ ಸಂಬಂಧ? ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೂ ಜಾತಿಗೂ ಏನ್ರಿ ಸಂಬಂಧ? ಇದು ಈಗ ಜನರ ಪ್ರಶ್ನೆ ಆಗಿದೆ. ಮೊದಲು ಇದೇ ರೀತಿ ಜಾತಿ ಕೇಳಿದ್ರ ನೀವು? ಆ ಮನೆಯಲ್ಲಿ ಯಾವ ಜಾತಿಯವನಿದ್ದಾನೆ ಅವನು ಗ್ಯಾರಂಟಿ ಕೊಡ್ಬೇಕಾ ಬೇಡವಾ? ಈ ಮನೆಯಲ್ಲಿ ಯಾವನಿದ್ದಾನೆ ಇವನು ಗ್ಯಾರಂಟಿ ಕೊಡ್ಬೇಕಾ ಬೇಡವಾ? ಇವೆಲ್ಲ ಲೆಕ್ಕಾಚಾರ ಹಾಕಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ರ? ಎಲ್ಲರಿಗೂ ಫ್ರೀ ಅಂತ ಹೇಳಿ ಈಗ ಜಾತಿ ಕೇಳ್ತಾ ಇದ್ದೀರಿ. ಇದರ ಅರ್ಥ ಏನು? ಗ್ಯಾರಂಟಿಗಳನ್ನ ನಿಧಾನಕ್ಕೆ ಬಂದ್ ಮಾಡೋ ಉದ್ದೇಶ ಇದೆಯಾ ನಿಮಗೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ಉತ್ತರ ಕೊಡ್ಬೇಕು ಇದಕ್ಕೆ. ಹಿಂಗೆ ಎಲ್ಲದಕ್ಕೂ ಪರಿಷ್ಕರಣೆ ಮಾಡಿದ್ರಿ, ಎಲ್ಲ ಗ್ಯಾರಂಟಿಗಳಿಗೆ ಪರಿಷ್ಕರಣೆ ಮಾಡ್ತಾ ಹೋದ್ರೆ ಇನ್ನು ಏನೇನಾಗುತ್ತೆ? ಉದಾಹರಣೆ, ಶಕ್ತಿ ಯೋಜನೆ ಇದೆಯಪ್ಪ, ಬಸ್ ಫ್ರೀ. ಶಕ್ತಿ ಯೋಜನೆಯ ಎಲ್ಲಾ ರೀತಿಯ ಅನುಕೂಲವನ್ನ ಪಡ್ಕೋಬೇಕು ಅಂತಂದ್ರೆ, ಫ್ರೀ ಆಗಿ ಬಸ್ನಲ್ಲಿ ಓಡಾಡಬೇಕು ಅಂದ್ರೆ ಇನ್ನು ಜಾತಿ ಹೇಳಿ ಬಸ್ ಹತ್ತಬೇಕಾ? ಫ್ರೀ ಬಸ್ ಶಕ್ತಿ ಯೋಜನೆಯ ಮೂಲಕ. ಅದಕ್ಕೂ ನೀವು ಇದೇ ರೀತಿ ಪರಿಷ್ಕರಣೆ ತಂದ್ರೆ, ನಾನು ಈ ಜಾತಿ ಸರ್ ಹತ್ಲಾ ಬಸ್ಸು, ಜಾತಿ ಹೇಳಿ ಬಸ್ ಹತ್ತಬೇಕಾ? ಜನರ ಪ್ರಶ್ನೆ ಇದು. ಜಾತಿ ಕೇಳಿ ಗ್ಯಾರಂಟಿ ದುಡ್ಡು ಕೊಡುತ್ತಾ ಸರ್ಕಾರ, ಗೃಹಲಕ್ಷ್ಮಿದು? ಹಾಗಿದ್ರೆ ಇಷ್ಟು ವರ್ಷ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತಿದೆ ವೀಕ್ಷಕರೇ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿದ್ದೇನಾಗಿದ್ರೆ 3 ವರ್ಷ ಬೇಕಾಯ್ತಾ ಪರಿಷ್ಕರಣೆ ಮಾಡಕ್ಕೆ? ಅನರ್ಹರು ಅಂತ ನೀವು ಹೇಳೋದಕ್ಕೆ 3 ವರ್ಷ ಬೇಕಾಯ್ತಾ? 3 ವರ್ಷ ಈ ಸಮಿತಿಗೆ ಪೋಲಾದ ದುಡ್ಡು ಯಾರು ಕೊಡ್ತಾರೆ? ತೆರಿಗೆ ಹಣ. ಹಲವು ಪ್ರಶ್ನೆಗಳ ಮೂಲಕ, ಈ ರೀತಿ ಹಲವು ಪ್ರಶ್ನೆಗಳ ಮೂಲಕ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್, ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆಯಲ್ಲ, ಈ ಅನುಷ್ಠಾನ ಸಮಿತಿ ಈ ಎಲ್ಲ ಕೆಲಸ ಮಾಡಬೇಕು.